ಜೀನಾಗೆ ಸಂಪಾದಕತ್ವದಲ್ಲಿ ಜಿಎನ್ಎಸ್ ನ್ಯೂಸ್ ಸಾಗರಿಸುತ್ತದೆ ಆಚೆ ಈಚೆ. ಸೋಮವಾರದ ನ್ಯೂಸ್ ಅಪ್ಡೇಟ್ಗೆ ತಮಗೆ ಸ್ವಾಗತ. ಮುಖ್ಯಾಂಶಗಳು: ಬಾರದ ಬೆಳೆ ವಿಮೆ ಪರಿಹಾರ, ಮಳೆ ಮಾಪನ ಯಂತ್ರದ ದುಸ್ಥಿತಿಯಿಂದ ಬೆಳೆಗಾರರಿಗೆ ಅನ್ಯಾಯ, ಸಂಸದರಿಗೆ ಕೃತಜ್ಞತೆ ಸಲ್ಲಿಸಿದ ಹಕ್ರೆ, ಸಚಿವರು ಮತ್ತು ಶಾಸಕರು ಬೆಳೆ ಪರಿಹಾರಕ್ಕೆ ರಾಜ್ಯ ಸರ್ಕಾರವನ್ನು ಒತ್ತಾಯಿಸಲು ಮನವಿ, ಬೆಳೆ ಪರಿಹಾರ ವಿಳಂಬಕ್ಕೆ ಅಧಿಕಾರಿಗಳ ನಿರ್ಲಕ್ಷ್ಯ ಕಾರಣ, ಹೋರಾಟದ ಎಚ್ಚರಿಕೆ ನೀಡಿದ ಮಲ್ಲಿಕಾರ್ಜುನ್ ಹಕ್ಕರೆ, ಸಾಹಿತ್ಯ ಪರಿಷತ್ತಿನಿಂದ ನಾಡುನುಡಿ ಸಂಭ್ರಮ ಸಮಾರೋಪ, ಜನಾಕರ್ಷಣೆಗೊಂಡ ಸಂಗೀತ ನೃತ್ಯ ವೈವಿಧ್ಯ, ಕನ್ನಡ ನಾಡುನುಡಿ ಕುರಿತು ಡಿ ಮಂಜುನಾಥ್ ಮಾಲ್ತೇಶ್ ಮಾತು. ಈಗ ಸುದ್ದಿಯ ವಿವರ. ಹವಾಮಾನ ಆಧಾರಿತ ಬೆಳೆ ವಿಮೆ ಅರ್ಹರಿಗೆ ತಲುಪುತ್ತಿಲ್ಲ. ಪ್ರಧಾನಮಂತ್ರಿಗಳ ಮಹತ್ವಾಕಾಂಕ್ಷಿ ಯೋಜನೆ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ರೈತರಿಗೆ ತಲುಪುತ್ತಿಲ್ಲ ಎಂದು ದಿಶಾ ಸಮಿತಿ ಸದಸ್ಯ ಮಲ್ಲಿಕಾರ್ಜುನ್ ಹಕ್ಕರೆ ತಿಳಿಸಿದರು. ಸಾಗರದ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಭವನದಲ್ಲಿ ಸೋಮವಾರ ಕರೆಯಲಾಗಿದ್ದ ಸುದ್ದಿಗೋಷ್ಠಿಯಲ್ಲಿ ಅವರು ಮಾತನಾಡುತ್ತಿದ್ದರು. ಗೋಷ್ಠಿಯಲ್ಲಿ ಅಡಿಕೆ ಬೆಳೆಗಾರರ ಸಂಘದ ಅಧ್ಯಕ್ಷ ವಾಶಂ ರಾಮಚಂದ್ರ ಭಟ್, ಪ್ರಮುಖರಾದ ರಾಜೇಂದ್ರ ಖಂಡಿಕ, ಅನಿಲ್ ಬಡೆಯರ್, ವೆಂಕಟಗಿರಿ, ಶ್ರೀವತ್ಸ, ವಸಂತ್ ಕುಮಾರ್, ವಿರೂಪಾಕ್ಷ ಇನ್ನಿತರರು ಹಾಜರಿದ್ದರು. ರಾಜ್ಯ ಸರ್ಕಾರ ಇದನ್ನೆಲ್ಲ ಜಾರಿ ಮಾಡ್ತಕ್ಕಂಥದ್ದು, ಟೆಂಡರ್ ಕರೆಯುವಂಥದ್ದು, ಗುತ್ತಿಗೆ ಕೊಡುವಂಥದ್ದು, ನಿರ್ವಹಣೆ ಮಾಡ್ತಕ್ಕಂಥದ್ದು ಎಲ್ಲ ರಾಜ್ಯ ಸರ್ಕಾರದ ಅಧಿಕಾರಿಗಳು ಮಾಡಬೇಕು. ಆಯಾ ಜಿಲ್ಲೆ ಹಂತದಲ್ಲಿ ಟರ್ಮ್ ಸೀಟ್ ಅನ್ನ ತಯಾರು ಮಾಡಬೇಕು. ರಾಜ್ಯ ಮಟ್ಟದಲ್ಲಿ ಟೆಂಡರ್ ಕರಿಬೇಕು, ವಿಮಾ ಕಂಪನಿಗಳಿಗೆ ಕೊಡಬೇಕು. ಜೊತೆಗೆ ಎಲ್ಲ ಮಳೆ ಮಾಪನಗಳು ಸರಿ ಇರುವಂತೆ ನೋಡ್ಕೋಬೇಕಾಗಿರೋದು ರಾಜ್ಯ ಸರ್ಕಾರ ಮತ್ತು ಕಂದಾಯ ಇಲಾಖೆಯ ಕೆಲಸ, ಹವಾಮಾನ ಇಲಾಖೆಯ ಜವಾಬ್ದಾರಿ. ಹಿಂದಿನ ಸಲ ದಿಶಾ ಕಮಿಟಿ ಮೀಟಿಂಗ್ ನಲ್ಲಿ ಚರ್ಚೆ ಮಾಡಿದಾಗ ಅಧಿಕಾರಿಗಳೇ ಕೊಟ್ಟಿರೋ ಮಾಹಿತಿ, ಸಾಗರದ ನಗರ ಮತ್ತು ಕಾರ್ಗಲ್ ಪಟ್ಟಣ ಪಂಚಾಯಿತಿಯ ಮಳೆ ಮಾಪನ ಸೇರಿ ಸಾಗರದಲ್ಲಿ ಒಟ್ಟು 37 ಮಳೆ ಮಾಪನಗಳಿದಾವೆ. ಅದರಲ್ಲಿ 22 ಹಾಳಾಗ್ಬಿಟ್ಟಿದಾವೆ, ಸುಸ್ಥಿತಿಯಲ್ಲಿ ಇಲ್ಲ. ಸುಸ್ಥಿತಿಯಲ್ಲಿ ಇಲ್ಲದೆ ಇದ್ದಾಗ ಅಕ್ಕಪಕ್ಕದಲ್ಲಿರ್ತಕ್ಕಂಥ ಮಳೆ ಮಾಪನವನ್ನ ಪರಿಗಣಿಸಬೇಕು ಅಂತ ಹೇಳಿ ಟರ್ಮ್ ಸೀಟ್ ಅಲ್ಲಿದೆ, ಕಂಡೀಷನ್ ಅಲ್ಲಿದೆ. ಆದ್ರೆ ಅಕ್ಕಪಕ್ಕ ಅಂದ್ರೆ ಹೇಗೆ ಒಂದು 4, 5, 6 ಗ್ರಾಮ ಪಂಚಾಯತ್ಗಳು ಸುತ್ತ ಏನು ಬರುತ್ತೆ ಅದರಲ್ಲಿ ಹೈಯೆಸ್ಟ್ ಬಂದಿರೋದನ್ನ ಪರಿಗಣಿಸ್ಬೇಕು. ಆದ್ರೆ ಅದರಲ್ಲೇ ಕಡಿಮೆ ಬಂದಿರೋದನ್ನ ಪರಿಗಣಿಸುವಂಥದ್ದು. ಜೊತೆಗೆ ಉದಾಹರಣೆಗೆ ಅರಳುಗೋಡು ಗ್ರಾಮ ಪಂಚಾಯತಿ, ಅರಳುಗೋಡು ಗ್ರಾಮ ಪಂಚಾಯತಿನ ಪಕ್ಕದ ಗ್ರಾಮ ಪಂಚಾಯತಿ ಅಂತ ಯಾವ್ದನ್ನ ತಗೊಂಡಿದ್ದಾರೆ ಅಂದ್ರೆ, ತಗೋಬೇಕಾಗಿರೋದು ಯಾವುದು? ಆ ಕಡೆ ತಗೊಳ್ಳೋದಾದ್ರೆ ಬಾನ್ಕುಳಿ, ಈ ಕಡೆ ತಗೊಳ್ಳೋದಾದ್ರೆ ಕಾರ್ಗಲ್ಲು ಅಥವಾ ತಲವಾಟ ತಗೋಬೇಕು. ಇವರು ಕಾನ್ಲೆಯನ್ನ ಪರಿಗಣಿಸಿದ್ದಾರೆ. ಕಾನ್ಲೆ ಅಷ್ಟು 30 ಕಿಲೋಮೀಟರ್ 35 ಕಿಲೋಮೀಟರ್ ದೂರದ ಕಾನ್ಲೆನ ಪಕ್ಕದ ಗ್ರಾಮ ಪಂಚಾಯತಿ ಅಂತೇಳಿ, ಅದು ಸೊರಬ ತಾಲೂಕು ಅಥವಾ ಆರೆಮಲ್ನಾಡಿಗೆ ಸಂಬಂಧಪಟ್ಟಿರೋ ಅಂಥದ್ದು. ಈ ರೀತಿ ತುಂಬ್ರಿ ಅತ್ಯಂತ ಹೆಚ್ಚು ಮಳೆ ಬೀಳೋ ಪ್ರದೇಶ, ಅಲ್ಲಿ ಅತ್ಯಂತ ಕಡಿಮೆ ಹಣ ಬಂದಿದೆ. 2200 ರೂಪಾಯಿ ಹೆಕ್ಟೇರ್ಗೆ ರೈತ ಕಟ್ಟಿರೋದು. 2690 ರೈತ ಕಟ್ಟಿರೋದು 6400 ರೂಪಾಯಿ. ನಮ್ಮ ಎಡ್ಜಿಗಳ ಮನೆ ನಮಗ್ ಬಂದಿರೋದು 975 ರೂಪಾಯಿ, ಉಳ್ಳೂರಿಗೆ 600 ರೂಪಾಯಿ, ಭೀಮನ ಕೋಣೆಗೆ 600 ರೂಪಾಯಿ ಹೆಕ್ಟೇರಿಗೆ. ಈ ರೀತಿ ನಮಗೆ ರೈತರಿಗೆ ಅನ್ಯಾಯ ಆಗಿರೋದನ್ನ ಕಾಣ್ತಾ ಇದೆ. ಆದ್ರೆ ಮಳೆ ಬಿದ್ದ ಪ್ರಮಾಣ ಇದೆಯಲ್ಲ, 2023ರಲ್ಲಿ 2023% ಮಳೆ ಕಡಿಮೆ ಆದ. 2024ರಲ್ಲಿ 3864 ಮಿಲಿಮೀಟರ್ ಮಳೆ ಆಯ್ತು. 55% ಹೆಚ್ಚು ಮಳೆ ಆಯ್ತು. 55% ಹೆಚ್ಚು ಮಳೆ ಆಯ್ತು. ಆದ್ರೆ ಪರಿಹಾರ ಅತ್ಯಂತ ಕನಿಷ್ಠ ಪರಿಹಾರ ಸಿಗ್ತಾ ಇದೆ. ತಾಲೂಕಿನಲ್ಲಿ 22 ಮಳೆ ಮಾಪನಗಳು, 60% ಮಳೆ ಮಾಪನಗಳು ಹಾಳಾಗಿದ್ದಾವೆ. ಜಿಲ್ಲೆಯಲ್ಲಿ ಅರ್ಧಕ್ಕಿಂತ ಹೆಚ್ಚು ಮಳೆ ಮಾಪನಗಳು ಹಾಳಾಗಿದ್ದಾವೆ.
ಈ ಹಾಳಾಗಿರ್ತಕ್ಕಂಥ ಮಳೆ ಮಾಪನಗಳನ್ನ ಇಟ್ಕೊಂಡು ತಪ್ಪು ವರದಿಗಳನ್ನ ತಗೊಂಡು ಇವತ್ತು ರೈತರಿಗೆ ವಿಮೆಯನ್ನ ಕೊಡೋದ್ರಲ್ಲಿ ಅನ್ಯಾಯ ಮಾಡಿದ್ದಾರೆ. ಇನ್ನೂ 125ರಿಂದ 150 ಕೋಟಿ ರೂಪಾಯಿ ಹಣ ರೈತರ ಖಾತೆಗೆ ಜಮಾ ಆಗ್ಬೇಕು. ಈಗಾಗಲೇ 90,000 ರೈತರಿಗೆ 113 ಕೋಟಿ ಹಣವನ್ನು ಜಮಾ ಮಾಡಿದ್ದಾರೆ. ಇನ್ನು 100ರಿಂದ 150 ಕೋಟಿಯಷ್ಟು ಹಣ ವೈಜ್ಞಾನಿಕವಾಗಿ ತನಿಖೆ ಆಗ್ಬೇಕು. ನ್ಯಾಯಯುತವಾದಂತಹ ತನಿಖೆ ಪ್ರತಿ ತಾಲೂಕಿನಲ್ಲಿ ಆಗ್ಬೇಕು. ಜೊತೆಗೆ ಆಯಾ ತಾಲೂಕಿನಲ್ಲಿ ಅತ್ಯಂತ ಹೆಚ್ಚು ಪರಿಹಾರ ಯಾವ ಗ್ರಾಮ ಪಂಚಾಯತಿ ಬಂದಿದೆಯೋ ಅದನ್ನ ಪರಿಗಣಿಸಿ ಅದನ್ನ ಆಯಾ ತಾಲೂಕಿನ ಎಲ್ಲ ರೈತರಿಗೂ ಸಹಿತ ಕೊಡುವಂತದ್ದಾಗ್ಬೇಕು. ಅನ್ಯಾಯ ಅವ್ರ ಕಡೆಯಿಂದ ಆಗಿರೋದು, ಅವ್ರ ಕಡೆಯಿಂದ ಮೋಸ ಆಗಿರೋದು. ಹಿಂದೆ ಪರಿಹಾರದಲ್ಲಿ ಇದೇ ತರ ಮೋಸ ಆದಾಗ ಶ್ರೀವತ್ಸ ಅಂತ ಇಲ್ಲೇ ಇದ್ದಾರೆ, ಇಲ್ಲೇ ಇದ್ದಾರೆ, ಅವ್ರ ಖಂಡಿಕ ಗ್ರಾಮ ಪಂಚಾಯತಿ. ಅವರು ಆಯಾ ದಿನದ್ದು ಏನು ಮಳೆ ಬೀಳೋದು ವರದಿನ ತಗೊಂಡು ಅದ್ರ ಮೇಲೆ ಕೋರ್ಟಿಗೆ ಹೋದ್ರು. ಬಂದಿರೋದು ಎಷ್ಟು ಪಟ್ಟು ಬಂದಿತ್ತು? ಅಲ್ಲ, ಫಸ್ಟ್ ಬಂದಿದ್ದೆಷ್ಟು? 2.5% ಬಂದಿತ್ತು ಮುಂಚೆ. ಕೋರ್ಟಿಗೆ ಹೋದ್ಮೇಲೆ ಇಲ್ಲ ನಿಮಗೆ ಅನ್ಯಾಯ ಆಗಿದೆ, ಹೌದು ಸರಿ ಮಾಡಿಕೊಡ್ತೀವಿ ಅಂತ 10 ಪಟ್ಟು ಕೊಟ್ಟರು. ಆದ್ರೆ ಈಗೇನ್ ಮಾಡಿದ್ದಾರೆ, ಆ ಮಳೆಯ ವರದಿಯನ್ನ ರೈತರಿಗೆ ಮುಂಚೆ 5% ರೈತರ ಶೇರ್ ಇರಬೇಕು. ಶಿವಮೊಗ್ಗ ಜಿಲ್ಲೆಯಲ್ಲಿ ಅದು 10% ಮಾಡಿದ್ದಾರೆ. ಕಾರವಾರ ಡಿಸ್ಟಿಕ್ ಅಲ್ಲಿ 5% ಇದೆ, ಇಲ್ಲಿ 10% ಮಾಡಿಟ್ಟಿದ್ದಾರೆ. ಈ ರೀತಿ ಒಟ್ಟಾರೆಯಾಗಿ ಅದನ್ನ ಹೆಚ್ಚುಗೊಳಿಸ್ತಕ್ಕಂಥ, ಜೊತೆಗೆ ಬೇಸಿಗೆಯಲ್ಲಿ ಏನಿದೆ, ಬೇಸಿಗೆಯಲ್ಲೂ ಸಹಿತ ಹೆಚ್ಚು ಉಷ್ಣಾಂಶ ಬಂದ್ರೆ ಅದಕ್ಕೂ ಪರಿಹಾರ ಕೊಡಬೇಕು ಅಂತ ಹೇಳಿದೆ. ಅದು 35 ಸೆಂಟಿಗ್ರೇಡ್ ಏನು ಉಷ್ಣಾಂಶ ಇದ್ರೆ ಒಂದು ದಿನಕ್ಕೆ 2,500, 2ನೇ ದಿನಕ್ಕೆ 2,500 ಅಂತ ಹೇಳಿ ಅದನ್ನ ಏನ್ ಮಾಡಿದ್ರು ಇವರು 38 ಸೆಂಟಿಗ್ರೇಡ್ ಮಾಡ್ಕೊಬಿಟ್ರು. ಈ ಮೊನ್ನೆ ಮಾಡ್ಬೇಕಾದ್ರೆ 38 ಸೆಂಟಿಗ್ರೇಡ್ ಅಂತ ಹೇಳಿ ಮಾಡ್ಬಿಟ್ರು. ಅವಾಗ ಹೆಚ್ಚು 3 ಸೆಂಟಿಗ್ರೇಡ್ ಅನ್ನ ಹೆಚ್ಚು ಮಾಡೋದ್ರಿಂದ ಯಾರಿಗ್ ಲಾಭ? ರೈತರಿಗೆ ಲಾಭ ಆಗುತ್ತಾ? ವಿಮಾ ಕಂಪನಿಗೆ ಲಾಭ ಮಾಡೋಂತ. ಈ ರೀತಿ ಇವತ್ತು ಅನ್ಯಾಯ ಆಗಿದೆ. ಏನಾಗಿದೆ ಅದು ಸರಿ ಆಗ್ತಕ್ಕಂಥದ್ದು ಆಗ್ಬೇಕಾಗಿದೆ. ಜೊತೆಗೆ ಏನ್ ಇವತ್ತು ವಿಮೆಯಲ್ಲಿ ಅನ್ಯಾಯ ಆಗ್ತಕ್ಕಂಥದ್ದು ಏನಾಗಿದೆ ಅದನ್ನ ನ್ಯಾಯ ಸಿಗಂಥದ್ದು ಆಗದೆ ಇದ್ರೆ ಮುಂದಿನ ದಿವಸದಲ್ಲಿ ಉಗ್ರವಾದಂತಹ ಹೋರಾಟ ಅನಿವಾರ್ಯ ಆಗುತ್ತೆ. ಈಗಾಗಲೇ 2 ವರ್ಷ ಮಳೆ ಹೊಯ್ದು ನಮಗೆ ಅನ್ಯಾಯ ಆಗಿದೆ. ಕೊಳೆ ರೋಗ ಬಂದೋಯ್ತು. 2012ರಲ್ಲಿ ಹೆಂಗೆ ಪರಿಗಣಿಸೋದು ಈ ಕೊಳೆನ? ನಾವು ಭಾಷೆಯನ್ನು ಬೆಳೆಸಿದರೆ ಭಾಷೆ ನಮ್ಮನ್ನು ಬೆಳೆಸುತ್ತದೆ. ಕನ್ನಡ ಭಾಷೆ ಉಳಿಸಿ ಬೆಳೆಸುವ ಹೊಣೆಗಾರಿಕೆ ನಮ್ಮೆಲ್ಲರ ಮೇಲೆ ಇದೆ ಎಂದು ಕನ್ನಡ ಸಾಹಿತ್ಯ ಪರಿಷತ್ ಜಿಲ್ಲಾಧ್ಯಕ್ಷ ಡಿ ಮಂಜುನಾಥ್ ತಿಳಿಸಿದರು. ಸಾಗರದ ನಗರಸಭಾ ರಂಗಮಂದಿರದಲ್ಲಿ ಭಾನುವಾರ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ವತಿಯಿಂದ ಹಮ್ಮಿಕೊಳ್ಳಲಾಗಿದ್ದ ನಾಡು ನುಡಿ ಸಂಭ್ರಮ ಸಮಾರೋಪ ಕಾರ್ಯಕ್ರಮದಲ್ಲಿ ಅವರು ಸಾಂಸ್ಕೃತಿಕ ವೈವಿಧ್ಯ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡುತ್ತಿದ್ದರು. ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷ ಮಾಲ್ತೇಶ್ ಮಾತನಾಡಿದರು. ಸಾಹಿತ್ಯ ಪರಿಷತ್ ಅಧ್ಯಕ್ಷ ವೇಟಿಸ್ವಾಮಿ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದರು. ಅಕ್ಷರ ದಾಸೋಹ ಸಹಾಯಕ ನಿರ್ದೇಶಕ ಭೂಮೇಶ್, ಜಾನಪದ ಪರಿಷತ್ ಅಧ್ಯಕ್ಷ ಸತ್ಯನಾರಾಯಣ್ ಶಿರವಂತೆ, ಸಾಹಿತ್ಯ ಸಾಂಸ್ಕೃತಿಕ ವೇದಿಕೆ ಅಧ್ಯಕ್ಷ ಸದಾನಂದ್ ಶರ್ಮಾ, ಪರಿಷತ್ ಗೌರವ ಕಾರ್ಯದರ್ಶಿ ಜಿ ನಾಗೇಶ್, ಪ್ರಕಾಶ್, ಡಾಕ್ಟರ್ ಶ್ರೀಪಾದ್, ಶಿವಶಂಕರ್ ಇನ್ನಿತರರು ಹಾಜರಿದ್ದರು. ಗಿರೀಶ್ ರಾಯ್ಕರ್ ಸ್ವಾಗತಿಸಿದರು. ಶಿವಯೋಗಿ ಜಿಎಚ್ ವಂದಿಸಿದರು. ನಾರಾಯಣಮೂರ್ತಿ ಕಾನ್ಗೋಡ್ ನಿರೂಪಿಸಿದರು. ನಂತರ ವಿವಿಧ ತಂಡಗಳಿಂದ ಸಾಂಸ್ಕೃತಿಕ ವೈಭವ ಕವನ ವಾಚನ ನಡೆಯಿತು. ಯಾಕೆಂದ್ರೆ ಅದು ನಮ್ಮ ಪರಿಸರದ ಭಾಷೆ ಅಲ್ಲ. ನಮ್ಮಮ್ಮ ನಮಗೆ ಜನ್ಮ ನೀಡಿ ತನ್ನ ಎದೆ ಹಾಲನ್ನು ಉಳಿಸುವಾಗಲೇ ನಮಗೆ ಮೊದಲು ನುಡಿಗಳನ್ನು ಕಲಿಸುವುದು ನಮ್ಮ ಮಾತೃಭಾಷೆ ಅಥವಾ ಪರಿಸರದ ಭಾಷೆಯಾದಂತ ಕಾರಣದಲ್ಲಿ. ಹಾಗಾಗಿ ನಮ್ಮ ಭಾಷೆ ಅಂದ್ರೆ 8,000 ಭಾಷೆಗಳನ್ನ ಜಗತ್ತಿನಲ್ಲಿ ಜನ ಮಾತನಾಡ್ತಾರೆ ಅನ್ನೋದಾದ್ರೆ ಆ ಎಲ್ಲ ಭಾಷೆಗಳ ತಾಯಿಯೂ ತಮ್ಮ ಮಕ್ಕಳಿಗೆ ಜನ್ಮ ನೀಡುವಾಗ ತಮ್ಮ ಭಾಷೆಯನ್ನ ದಾರಿ ಎರೀತಾರೆ ಅನ್ನುವಂಥದ್ದು. ಆದ್ರೆ ಆ ಎಲ್ಲ ಭಾಷೆಗಳ ಜೊತೆಗೆ ಅವಲೋಕನ ಮಾಡುವಾಗ ನಮ್ಮ ಭಾಷೆಗೆ ಇರತಕ್ಕಂಥ ಶ್ರೇಷ್ಠತೆಯನ್ನು ನಾವು ಅರ್ಥ ಮಾಡ್ಕೋಬೇಕಾಗಿದೆ. ಇವತ್ತು UN ರಾವ್ ಅವರ ಹೆಸರನ್ನು ಕೇಳ್ತಾರೆ. ಅವರಿಗೆ ಭಾರತ ರತ್ನ ಪ್ರಶಸ್ತಿ ಬರುತ್ತೆ. ಅವರಿಗೆ ಆ ಪ್ರಶಸ್ತಿ ಬಂದ
ನಮ್ಮ ಮಾಧ್ಯಮದ ಮಿತ್ರರು ಅವರನ್ನು ಎದುರುಗೊಳ್ತಾರೆ. ಸರ್, ನಿಮಗೆ ಭಾರತ ರತ್ನ ಪ್ರಶಸ್ತಿ ಬಂದಿದೆ, ನಿಮಗೆ ಏನು ಅನಿಸುತ್ತೆ ಅಂತ ಕೇಳ್ತಾರೆ. ಅದಕ್ಕೆ ಯುಎನ್ ರಾವ್ ಹೇಳ್ತಾರೆ, ನಾನು ಕನ್ನಡ ಮಾಧ್ಯಮ ಶಾಲೆಯಲ್ಲಿ ಓದಿ ಬಂದವ. ನನ್ನ ಎಲ್ಲ ಪ್ರಯೋಗಗಳು, ನನ್ನ ಸಂಶೋಧನೆಗಳು ನನ್ನ ಮಾತೃಭಾಷೆ, ನನ್ನ ತಾಯಿ ಭಾಷೆಯಾದಂಥ ಕನ್ನಡದಲ್ಲಿ ನಾನು ಆ ಎಲ್ಲ ಸಂಶೋಧನೆಗಳನ್ನು ಮಾಡಿದೆ. ಹಾಗಾಗಿ ನನಗೆ ಇವತ್ತು ಈ ಭಾರತ ರತ್ನ ಪ್ರಶಸ್ತಿ ಬಂದಿದೆ ಅನ್ನುವಂಥ ಮಾತನ್ನು ಹೇಳ್ತಾರೆ. ನಾಡಿಗಾಗಿ ಖುಷಿಗಾಗಿ ಹೋರಾಟ ಮಾಡಿರ್ತಕ್ಕಂಥ ಏಕೈಕ ಏನಾದರೂ ಒಂದು ಸಂಸ್ಥೆ ಇದ್ರೆ ಅದು ಕನ್ನಡ ಸಾಹಿತ್ಯ ಪರಿಷತ್ತು ಅಂತ ನಮ್ಮ ಹೆಮ್ಮೆಯಿಂದ ಹೇಳಲಿಕ್ಕೆ ಬಯಸ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ ನಿಮಗೆ ಗೊತ್ತಿದೆ, ಆಂಧ್ರ ಪ್ರದೇಶದಲ್ಲಿ ಶ್ರೀರಾಮುಲು, ಭಕ್ತಿ ಶ್ರೀರಾಮುಲು ಅಂತ ಹೇಳಿ ಏನು ಆಂಧ್ರ ರಾಜ್ಯದ ಹೋರಾಟವನ್ನು ಮಾಡಿ ಅಮಾನತಿಕ ಉಪವಾಸವನ್ನು ಮಾಡಿ ಮರಣವನ್ನು ಹೊಂದ್ತಾರೆ. ನಂತರ ಇದರ ಮಹತ್ವವನ್ನು ಹತ್ತಿರತಕ್ಕಂಥ ಕೇಂದ್ರ ಸರ್ಕಾರ ತತ್ಕ್ಷಣವೇ ಆಂಧ್ರ ಒಂದು ರಾಜ್ಯವನ್ನು ಘೋಷಣೆ ಮಾಡ್ತದೆ. ಅದು ನಮಗೆ ಕನ್ನಡದ ಏಕೀಕರಣ ಆಗಲಿಕ್ಕೆ ಪ್ರೇರಣೆ ಆಗ್ತದೆ. ನಮ್ಮ ಕನ್ನಡದ ಕುಲಪುರೋಹಿತರಾಗಿರ್ತಕ್ಕಂತಹ ಹುಯಿಗೋಳ್ ನಾರಾಯಣ ಅವರು ಏಕೀಕರಣದ ಚಳವಳಿಯನ್ನು ಆರಂಭ ಮಾಡ್ತಾರೆ. ಆರಂಭ ಆಗಿರ್ತಕ್ಕಂಥ ಈ ಕನ್ನಡ ನಾಡು ಮೈಸೂರು ರಾಜ್ಯವಾಗಿ ನಂತರ ಕನ್ನಡ ನಾಡಾಗಿ ಇದು ಪ್ರಜ್ವಲಿಸ್ತದೆ. ಕನ್ನಡ ನಾಡು ತನ್ನದೇ ಆಗಿರ್ತಕ್ಕಂಥ ವೈಶಿಷ್ಟ್ಯವನ್ನು ಹೊಂದಿದೆ ಎಂಬುದನ್ನು ನಾವು ಮರೆಯೋ ಹಾಗಿಲ್ಲ. ರಾಗಿ ಬೆಳೆಯೋದ್ರಲ್ಲಿ, ಶ್ರೀಗಂಧ ಬೆಳೆಯೋದ್ರಲ್ಲಿ ಹರಗರ ಪರ ಶಿವ ಗುರುದೇವ ಗಿರಿಗಿರಿಯ ಮಲ್ಲಯ್ಯ ರುದ್ರೆ ಮಲ್ಲರಾಯ ನಮ್ಮ ಮುಖಂಡ ಮಲ್ಲಯ್ಯ ರುದ್ರೆ ಮಲ್ಲರಾಯ ನೆತ್ತಿ ಮ್ಯಾಲೆ ಕರಡಿ ಗುಂಜು ಶಿವರಾಯ. ಇದು ಸೋಮವಾರದ ಸಮಗ್ರ ಸುದ್ದಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ GNS ನ್ಯೂಸ್. ನಮಸ್ಕಾರ.